ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 1041 ಪಾಯಿಂಟ್ಸ್ ಗೇನ್ ಆಗಿ 55,920 ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 308 ಪಾಯಿಂಟ್ಸ್ ಗೇನ್ ಆಗಿ 16,661 ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 213 ಪಾಯಿಂಟ್ಸ್ ಗೇನ್ ಆಗಿ 35,826 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪ್ 2.52% ಗೇನ್ ಆದರೆ ಸ್ಮಾಲ್ ಕ್ಯಾಪ್ 2.19% ಗೇನ್ ಆಗಿದೆ. ಇವತ್ತಿನ ಸೆಷನ್ ಅಲ್ಲಿ ಕ್ಲಿಯರ್ಲಿ ಐಟಿ ಕಂಪನೀಸ್ ಮಾರ್ಕೆಟ್ ನ ಲೀಡ್ ಮಾಡಿರೋ ತರ ಅನ್ಕೋಬೇಕು. ಬಟ್ ಪ್ರಾಬ್ಲಮ್ ಎಲ್ಲಾನು ಓಪನಿಂಗ್ ಒಂದು ಸ್ಟ್ರಾಂಗ್ ಗ್ಯಾಪ್ ಅಪ್ ಆಗ್ತಾ ಇರೋದು ಅಂಡ್ ಅಲ್ಲಿಂದಾನು ಸ್ಲೈಟ್ ಮೂವ್ ಅಪ್ ಸೈಡ್ ನಮಗೆ ಸ್ವಲ್ಪವರೆಗೆ ಮೂವ್ ಅಂಡ್ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಲೆವೆಲ್ ಹತ್ರ ಬ್ಯಾಂಕ್ ನಿಫ್ಟಿನಲ್ಲಿ ಕರೆಕ್ಷನ್. ಬ್ಯಾಂಕ್ ನಿಫ್ಟಿ ಅಂದ್ರೆ ಬ್ಯಾಂಕ್ಸ್ ಮಾತ್ರ ಇರುತ್ತಲ್ವಾ, ಆದ್ರೆ ನಿಫ್ಟಿನಲ್ಲಿ ಐಟಿ ಸ್ಟಾಕ್ಸ್ ಎಲ್ಲ ಇರುತ್ತಲ್ಲ, ಅದರಿಂದ ಐಟಿ ಸ್ಟಾಕ್ಸ್ ಓಪನಿಂಗ್ ಇಂದಾನು ಸ್ವಲ್ಪ ಸ್ಟ್ರಾಂಗ್ ಆಗಿ ಅಪ್ ಸೈಡ್ ಮೂವ್ ಆಗಿದೆ. ಅದರಿಂದ ನಿಫ್ಟಿ ರಿಲೇಟೆಡ್ ಆಗಿ ಓಪನಿಂಗ್ ಆದ್ಮೇಲೆ ಒಂದು ಸಿಗ್ನಿಫಿಕೆಂಟ್ ಅಪ್ ಮೂವ್ ನಾವು ಅಂಡ್ ಫಾರ್ ದ ಸೇಮ್ ರೀಸನ್ ಐಟಿ ಸ್ಟಾಕ್ಸ್ ರೀಸನ್ ಇಂದಾನೆ ಬ್ಯಾಂಕ್ ನಿಫ್ಟಿನಲ್ಲಿ ಕಂಪೇರ್ ಮಾಡಿದ್ರೆ ಇವತ್ತು ನಿಫ್ಟಿ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದೆ. ಅಂಡ್ ಈ ತರ ಬರ್ತಿರೋ ಗ್ಯಾಪ್ ಅಪ್ ಇಂದ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ರಿಲೇಟೆಡ್ ಆಗಿ ಯಾವ ರೇಂಜ್ ಆದ್ರೆ ನಾವು ಒಂದು ಚಾನಲ್ ಮೈಂಟೈನ್ ಆಗ್ತಾ ಇದೆ ಅಂತ ಅನ್ಕೊಂಡಿದ್ವಲ್ಲ, ಆ ಚಾನಲ್ ನ ಬ್ರೇಕಪ್ ಆಗಿ ಅಪ್ ಸೈಡ್ ಬಂದಿದೆ. ಬ್ಯಾಂಕ್ ನಿಫ್ಟಿನಲ್ಲಿ ಆ ತರ ಸ್ಟ್ರೆಂತ್ ಏನು ಕಾಣಿಸಿಲ್ಲ, ಆದ್ರೆ ನಿಫ್ಟಿಲಿ ಬರ್ತಿರೋ ಸ್ಟ್ರೆಂತ್ ನಾವು ಪಾಸಿಟಿವ್ ಆಗಿ ತಗೋಬಹುದು. ಪರ್ಟಿಕ್ಯುಲರ್ಲಿ ಐಟಿ ಸ್ಟಾಕ್ಸ್ ಅಲ್ಲಿ ಏನಕ್ಕೆ ಈ ತರ ರ್ಯಾಲಿ ಬಂದಿದೆ ಅಂದ್ರೆ ಇದಕ್ಕೆ ಅಗೈನ್ ನಾವು ಗ್ಲೋಬಲ್ ಆಗಿ ಮಾರ್ಕೆಟ್ಸ್ ನೋಡಬೇಕು. ಥರ್ಸ್ಡೇ ಅಂಡ್ ಫ್ರೈಡೆ ನೀವು ಯುಎಸ್ ಮಾರ್ಕೆಟ್ಸ್ ಗಮನಿಸಿದ್ರೆ S&P 500 4.4% ಬೆಳೆದಿದೆ, ವೆರಾಸ್ ನ್ಯಾಸ್ಡ್ಯಾಕ್ 6% ಬೆಳೆದಿದೆ. ನ್ಯಾಸ್ಡ್ಯಾಕ್ ಬೆಳೆದಿದೆ ಅಂದ್ರೇನೆ ಟೆಕ್ನಾಲಜಿ ರಿಲೇಟೆಡ್ ಆಗಿರೋ ಸ್ಟಾಕ್ಸ್ ಪ್ರೈಸಸ್ ತುಂಬಾ ಬೆಳೀತಾ ಇದೆ ಅಂತ ಮೀನಿಂಗ್. ಲಾಸ್ಟ್ ಥರ್ಸ್ಡೇ ಅಂಡ್ ಫ್ರೈಡೆ ಯುಎಸ್ ಸ್ಟಾಕ್ಸ್ ಮಾರ್ಕೆಟ್ಸ್ ಒಂದು ಸ್ಟ್ರಾಂಗ್ ರ್ಯಾಲಿ, ಅದು ಗ್ಲೋಬಲ್ ಟೆಕ್ನಾಲಜಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಐಟಿ ಸ್ಟಾಕ್ಸ್ ರಿಲೇಟೆಡ್ ಆಗಿನೂ ಪಾಸಿಟಿವ್ ಥೀಮ್ ನ ಪ್ಲೇ ಮಾಡಿದೆ. ಅಂಡ್ ಇವತ್ತು ಯುಎಸ್ ಮಾರ್ಕೆಟ್ಸ್ ಕ್ಲೋಸ್ ಅಲ್ಲಿ ಇರುತ್ತೆ. ಸೊ ಅವ್ರ ರಿಲೇಟೆಡ್ ಆಗಿ ಮೆಮೋರಿಯಲ್ ಡೇ ಇದೆ, ಅದರಿಂದ ಯುಎಸ್ ಮಾರ್ಕೆಟ್ಸ್ ಇವತ್ತು ವರ್ಕ್ ಆಗಲ್ಲ. ಅದರಿಂದ ನಾವು ಇವತ್ತು ನ್ಯಾಸ್ಡಾಕ್ ಯಾವ ತರ ಇರುತ್ತೆ ಅನ್ನೋ ಒಂದು ಇಂಡಿಕೇಶನ್ ನಮ್ಗಿರಲ್ಲ. ಯುಎಸ್ ಮಾರ್ಕೆಟ್ಸ್ ಇಂದಾನು ಅಂಡ್ ಪರ್ಸನಲಿ ನಾನು ಈ ರ್ಯಾಲಿ ಬ್ಯಾಕ್ ಎಫ್ಐಸ್ ಇದಾರ ಇಲ್ವಾ, ಲೈಕ್ ಎಫ್ಐಸ್ ಇವತ್ತು ನೆಟ್ ಬಯಸ್ ಆಗಿ ಇಲ್ಲ ಅಂದ್ರೆ ಪ್ರೀವಿಯಸ್ ಆಗಿ ಸೆಲ್ ಮಾಡಿರೋದಂದ್ರೆ ಸಿಗ್ನಿಫಿಕೆಂಟ್ ಲೋಯರ್ ಪೋರ್ಷನ್ ಅಲ್ಲಿ ಸೆಲ್ಲಿಂಗ್ ಆಗಿದ್ದಾರೆ ಅನ್ನೋದು ಇವತ್ತು ನಮ್ಮ ಎಫ್ಐಡಿಐ ಡೇಟಾನಲ್ಲಿ ಗಮನಿಸಬೇಕಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಗ್ಲೋಬಲಿ ಈಕ್ವಿಟಿ ಮಾರ್ಕೆಟ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟ್ರೆಂತ್ ಕೊಡ್ತಿರೋದು ಡಾಲರ್ ಇಂಡೆಕ್ಸ್, ಅದು ನಿಯರ್ ಟು 102 ಗೆ ಫಾಲ್ ಆಗಿದೆ. ನಾವು ನೆಗೆಟಿವ್ ಆಗಿ ನೋಡಬೇಕಾಗಿರೋದು ಕ್ರೂಡ್ ಆಯಿಲ್ 11 ವೀಕ್ಸ್ ಹೈಗೆ 6 ಮಂತ್ಸ್ ಕಂಟಿನ್ಯೂಸ್ ಗೇನ್ಸ್ ಗೆ ಪ್ರೆಸೆಂಟ್ ಇದೆ. ನಿಯರ್ ಟು $120 ಪರ್ ಬ್ಯಾರಲ್ ಗೆ ಕ್ರೂಡ್ ಆಯಿಲ್ ಮಾರ್ಕ್ ರೀಚ್ ಆಗಿದೆ. ಕ್ರೂಡ್ ಆಯಿಲ್ ಈ ತರ ಬೆಳೀತಾ ಇರೋದಕ್ಕೆ ರೀಸನ್ ಚೈನಾನಲ್ಲಿ ರೀಸೆಂಟ್ ಆಗಿ ರಿಸ್ಟ್ರಿಕ್ಷನ್ಸ್ ಇರ್ತಾ ಇದೆ ಅಲ್ವಾ, ವೈರಸ್ ರಿಲೇಟೆಡ್ ಆಗಿ ಇಶ್ಯೂಸ್ ಇರೋದ್ರಿಂದ ಚೈನಾ ಅವರು ಜೂನ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿಯನ್ನು ರೆಗ್ಯುಲರ್ ಆಗಿ ಕಂಟಿನ್ಯೂ ಮಾಡಬಹುದು ಅನ್ನೋ ತರ ಬರ್ತಿರೋ ಅಪ್ಡೇಟ್ಸ್ ಇಂದಾನು ಈವನ್ ಯುರೋಪ್ ಅವರು ರಷ್ಯಾ ರಿಲೇಟೆಡ್ ಆಗಿ ಸ್ಯಾಂಕ್ಷನ್ ಇನ್ನೂ ಮಾಡ್ತೀವಿ ಅಂತ ಅದರ ರಿಲೇಟೆಡ್ ಆಗಿ ಟಾಕ್ಸ್ ಇನ್ನು ನಡೀತಾ ಇದೀವಿ ಅಂತಾನು ಬರ್ತಿರೋ ಅಪ್ಡೇಟ್ಸ್ ಇಂದಾನು ಈವನ್ ಡಾಲರ್ ಇಂಡೆಕ್ಸ್ ಕಮ್ಮಿ ಆಗ್ತಾ ಇರೋದ್ರಿಂದಾನು ಕ್ರೂಡ್ ಆಯಿಲ್ ರಿಲೇಟೆಡ್ ಆಗಿ ಪ್ರೈಸಸ್ ಅಪ್ ಸೈಡ್ ಮೂವ್ ಆಗ್ತಾ ಇದೆ. ಈ ವೀಕ್ ಅಲ್ಲಿ ನಮಗೆ 2 ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಬರ್ತಿದೆ. ಒಂದು ISM ಮ್ಯಾನುಫ್ಯಾಕ್ಚರಿಂಗ್ ಡೇಟಾ, ಇದರಿಂದ ನಮಗೆ ಯುಎಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ಯಾವ ತರ ಇದೆ ಅನ್ನೋದು ಅರ್ಥ ಆಗುತ್ತೆ. ಅಂಡ್ US ಜಾಬ್ ಡೇಟಾನು ಎಕಾನಮಿ ರಿಲೇಟೆಡ್ ಆಗಿರೋ ಕಂಡೀಷನ್ಸ್ ಪ್ರೆಸೆಂಟ್ ಕಂಡೀಷನ್ ನಮಗೆ ಡೇಟಾ ಪಾಯಿಂಟ್ ಅಲ್ಲಿ ತೋರಿಸುತ್ತೆ. ಅದರಿಂದ ಈ 2 ಡೇಟಾ ಪಾಯಿಂಟ್ಸ್ ಈ ವೀಕ್ ಅಲ್ಲಿ ನಮಗೆ ಮಾರ್ಕೆಟ್ ಅಲ್ಲಿ ಬರ್ತಿದೆ. ಅಂಡ್ ವೆದರ್ ಡಿಪಾರ್ಟ್ಮೆಂಟ್ ಅವರು ಅಪ್ಡೇಟ್ ಮಾಡಿರೋ ಪ್ರಕಾರ ಮಾನ್ಸೂನ್ ನಾವು ಅನ್ಕೊಂಡಿರೋದಕ್ಕಂದ್ರೆ 3 ದಿವಸ ಮುಂಚೆನೆ ಬಂದಿರೋ ತರ ನಾರ್ತ್ ಈಸ್ಟರ್ನ್ ರೀಜನ್ಸ್ ಗೆ ಇನ್ನೊಂದು 3 to 4 ಡೇಸ್ ನಲ್ಲಿ ಹಿಟ್ ಆಗತ್ತೆ ಅಂತ. ಅಂಡ್ ಕೇರಳನ ಆಲ್ರೆಡಿ 29th ಮೇ ಮಾನ್ಸೂನ್ ಹಿಟ್ ಮಾಡಿರೋ ತರ ಬಂದಿರೋ ಅಪ್ಡೇಟ್ಸ್ ಇಂದ ಮಾನ್ಸೂನ್ ರಿಲೇಟೆಡ್ ಆಗಿ ಬರ್ತಿರೋ ಅಪ್ಡೇಟ್ಸ್ ನಾವು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ತಗೋಬೇಕು. ಪ್ರೆಸೆಂಟ್ ಬರೋ ಕ್ವಶನ್ ಪ್ರೆಸೆಂಟ್ ಇಲ್ಲಿಂದ ಮಾರ್ಕೆಟ್ ನಾವು ಯಾವ ತರ ಅರ್ಥ ಮಾಡ್ಕೋಬೇಕಂತ. ಮೋಸ್ಟ್ ಆಫ್ ದಿ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಗ್ಯಾಪ್ ಅಪ್ ಅಲ್ಲೇ ಬಂದಿದೆ, ಆದ್ರೆ ನಿಫ್ಟಿನಲ್ಲಿ ಆತರ ಅಲ್ಲ. ಗ್ಯಾಪ್ ಅಪ್ ಆದ್ಮೇಲೆನೂ ಅಪ್ ಸೈಡ್ ನಮಗೆ ಸ್ಟ್ರಾಂಗ್ ಮೂವ್ ಕಾಣಿಸಿದೆ. ಅಂಡ್ ಪೊಸಿಷನಲ್ ಬೇಸಸ್ ಒಂದು ವೇಳೆ 16,450 ಅಬೋವ್ ಸಸ್ಟೈನ್ ಆಗೋವರೆಗೂ ನಾವು 17,200 ವರೆಗೂ ನಿಫ್ಟಿ ಹೋಗೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ 16,450 ಬ್ರೇಕ್ ಆಗಿ ಡೌನ್ ಸೈಡ್ ಬಂದ್ರೆ ಈ ಎಕ್ಸ್ಪೆಕ್ಟೇಷನ್ ಫೈಲ್ ಆಗತ್ತೆ. ಫ್ರೆಂಡ್ಸ್, ನಾವು ಈ ವಿಡಿಯೋಲಿ ಹೇಳ್ತಿರೋ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ನೆಕ್ಸ್ಟ್ ಸಿನಿಲೈನ್ ಇಂಡಿಯಾ ಬಗ್ಗೆ ಮಾತಾಡ್ಕೋಬೇಕು. 2012 ಪಾಯಿಂಟ್ ನಲ್ಲಿ ಇದು ಇಂಡಿಯಾನಲ್ಲಿ ಇವರು ಲಾರ್ಜೆಸ್ಟ್ ಸಿನಿಮಾ ಚೈನ್ ಆಗಿ ವ್ಯವಹಾರ ಮಾಡ್ತಾ ಇದ್ರು. ಆದ್ರೆ ಅದಾದ್ಮೇಲೆ ಇವರು ರಿಯಲ್ ಎಸ್ಟೇಟ್ ಅಲ್ಲಿ ಹಾಸ್ಪಿಟಾಲಿಟಿ ನಲ್ಲಿನೂ ಎಂಟರ್ ಆಗಿ ಅವರ ಬಿಸಿನೆಸ್ ನ ಕಳ್ಕೊಂಡಿದ್ದಾರೆ. ಅಂಡ್ PVR ಜೊತೆಗೆ ನಡೆದಿರೋ ಡೀಲ್ ಕಾರಣವಾಗಿ ಇಂಡಸ್ಟ್ರಿನಲ್ಲಿ ಸಿನಿಲೈನ್ ಅವರು 10 years ವರೆಗೂ ಬರ್ದಿರೋ ನಾನ್ ಕಾಂಪೀಟ್ ಡೀಲ್ ಇತ್ತು. ಅಂಡ್ ಅದು ಲಾಸ್ಟ್ ಇಯರ್ ಕಂಪ್ಲೀಟ್ ಆಗಿದೆ. ಅಂಡ್ ಇವರು ಹೊಸ ಬ್ರ್ಯಾಂಡ್ ಮೂವಿ ಮ್ಯಾಕ್ಸ್ ಅನ್ನೋ ಬ್ರ್ಯಾಂಡ್ ಸಿನಿ ಡಿಸ್ಟ್ರಿಬ್ಯೂಷನ್ ಬಿಸಿನೆಸ್ ನ ಇವರು ಎಂಟರ್ ಆಗಿದ್ದಾರೆ. ಈಗ ಇವ್ರು ಹೇಳ್ತಿರೋ ಅಪ್ಡೇಟ್ಸ್ ಪ್ರಕಾರ ಈ ಕಂಪನಿ FY23 ನಲ್ಲಿ 75+ ಆಪರೇಷನಲ್ ಸ್ಕ್ರೀನ್ ನ ಮೀನ್ಸ್ ಸಿನಿಮಾ ಹಾಲ್ಸ್ ನ ಸೆಟಪ್ ಮಾಡುತ್ತೆ ಅಂತ ಅಂಡ್ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ಕಂಪನಿನ ರನ್ ಮಾಡಿ ಅಂಡ್ ಈ ಕಂಪನಿನ ರನ್ ಮಾಡಿದ ಲಾಸ್ಟ್ ಜನರೇಷನ್ ಈ ಕಂಪನಿಯ ಒಂದು ಗ್ಲೋರಿನ ಕಳ್ಕೊಂಡಿದೆ. ಅದಾದ್ಮೇಲೆ ನ್ಯೂ ಜನರೇಷನ್ ಈ ಕಂಪನಿ ರಿಲೇಟೆಡ್ ಆಗಿರುವಂತಹ ನಾನ್ ಕೋರ್ ಬಿಸಿನೆಸ್ ಎಲ್ಲದನ್ನು ಸೆಲ್ ಮಾಡ್ತಾ
ಕೇವಲ ಈ ಸಿನಿ ಬಿಸಿನೆಸ್ ನಲ್ಲೇ ಫೋಕಸ್ ಮಾಡೋ ತರ ರೀಸೆಂಟ್ ಟೈಮ್ಸ್ ಅಲ್ಲಿ ಸೆಟಪ್ ತಗೊಂಡ್ಬರ್ತಾ ಇದ್ದಾರೆ. ಅಂಡ್ ಈಗ FY23 ನಲ್ಲಿ 75+ ಆಪರೇಷನಲ್ ಸ್ಕ್ರೀನ್ ನ ಸ್ಟಾರ್ಟ್ ಮಾಡ್ತಾರಂತ ಹೇಳ್ತಾ ಇರೋದು. ಅಂಡ್ ಇವನ್ ಮಾರ್ಕೆಟ್ ಪಾಸಿಟಿವ್ ಆಗಿರೋದ್ರಿಂದ ಸ್ಟಾಕ್ ಇವತ್ತು 5% ರ್ಯಾಲಿ ಆಗಿದೆ. ಲಾಸ್ಟ್ 1 ಇಯರ್ ಇಂದ ಬಿಸಿನೆಸ್ ನಲ್ಲಿ ಕಾಣಿಸ್ತಾ ಇರೋ ಚೇಂಜಸ್ ಸ್ಟಾಕ್ ನಿಯರ್ ಟು 215% ವರೆಗೂ ರ್ಯಾಲಿ ಆಗಿದೆ. ನೆಕ್ಸ್ಟ್ ಜೂಬಿಲೆಂಟ್ ಫುಡ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು ಒಂದು ಪಾಯಿಂಟ್ ಆಫ್ ಟೈಮ್ ನಲ್ಲಿ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗ್ತಾ ನಿಯರ್ ಟು 10% ವರೆಗೂ ಇಂಟ್ರಾಡೇ ಸೆಷನ್ ಅಲ್ಲಿ ಮೂವ್ ಆಗಿದೆ. ಇದಕ್ಕೆ ರೀಸನ್ ಜೂಬಿಲೆಂಟ್ ಫುಡ್ ಅವರ ನೆಕ್ಸ್ಟ್ MD ಅಂಡ್ CEO ಆಗಿ ಸಮೀರ್ ಕೇತ್ರಪಾಲ್ ಅವ್ರನ್ನ ನೇಮ್ ನ ಅನೌನ್ಸ್ ಮಾಡಿದ್ದಾರೆ. ಈ ಸಮೀರ್ ಅವರಿಗೆ 25 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಇ-ಕಾಮರ್ಸ್, FMCG, ಕನ್ಸಲ್ಟೆನ್ಸಿ ಅಂಡ್ ಅಮೆಜಾನ್ ನಲ್ಲಿ 6.5 ಇಯರ್ ಎಕ್ಸ್ಪೀರಿಯನ್ಸ್ ಅಂಡ್ ಅಮೆಜಾನ್ ಫ್ರೆಶ್, ಅಮೆಜಾನ್ ಫುಡ್ ಅಂಡ್ ಅಮೆಜಾನ್ ಫಾರ್ಮಸಿ ರಿಲೇಟೆಡ್ ಆಗಿ ಕಾನ್ಸೆಪ್ಟ್ ನ ಅದನ್ನ ಲಾಂಚ್ ಮಾಡೋದಕ್ಕೆ ಸ್ಕೇಲ್ ಅಪ್ ಮಾಡಿದ್ದಾರೆ ಅವರು. ಅಂಡ್ ಇವನ್ ಹಿಂದೂಸ್ತಾನ್ ಯೂನಿಲಿವರ್ ನಲ್ಲೂ 4 ಇಯರ್ಸ್ ಹತ್ರ ಎಕ್ಸ್ಪೀರಿಯನ್ಸ್ ಇರೋ ಇವ್ರನ್ನ ಜೂಬಿಲೆಂಟ್ ಫುಡ್ ವರ್ಕ್ಸ್ ಅವರು MD ಅಂಡ್ CEO ಆಗಿ ನೇಮಿಸಿದ್ದಾರೆ ಅಂತ ಹೇಳಿದ್ರಿಂದ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ನಲ್ಲಿ 10% ವರೆಗೂ ರ್ಯಾಲಿ ಆಗಿದೆ. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಟಾಟಾ ಮೋಟಾರ್ಸ್ ಅವರು ಫೋರ್ಡ್ ಅವ್ರಿಗೆ ಸಂಬಂಧಿಸಿರುವ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ಅಕ್ವೈರ್ ಮಾಡಿರೋ ತರ ಇದರ ರಿಲೇಟೆಡ್ ಆಗಿ ಟಾಟಾ ಮೋಟಾರ್ಸ್ ಅಂಡ್ ಅದೇ ತರ ಫೋರ್ಡ್ ಇಂಡಿಯಾ ಅವರು ಗುಜರಾತ್ ಗವರ್ಮೆಂಟ್ ಜೊತೆ MOU ಮಾಡ್ಕೊಂಡಿರತ್ತ. ಇದರಲ್ಲಿ ಭಾಗವಾಗಿ ಗುಜರಾತ್ ನಲ್ಲಿರೋ ಫೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಟಾಟಾ ಮೋಟಾರ್ಸ್ ಅವರು ಅಕ್ವೈರ್ ಮಾಡ್ತಾ ಎಂಟೈರ್ ಮಿಷನರಿನ ಅಂಡ್ ಎಕ್ವಿಪ್ಮೆಂಟ್ ನ ಟಾಟಾ ಮೋಟಾರ್ಸ್ ಅವರು ಅಪ್ಗ್ರೇಡ್ ಮಾಡಿ ಆ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಎಲೆಕ್ಟ್ರಿಕ್ ವೆಹಿಕಲ್ ನ ತಯಾರು ಮಾಡೋ ಫೆಸಿಲಿಟಿ ಆಗಿ ಯೂಸ್ ಮಾಡಬೇಕನ್ನೋ ತರ ಟಾಟಾ ಮೋಟಾರ್ಸ್ ಅವರು ಭಾವಿಸ್ತಾ ಇರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಅಕ್ವಿಜಿಷನ್ ಇಂದ ಟಾಟಾ ಮೋಟಾರ್ಸ್ ಅವರ ಕೆಪಾಸಿಟಿ ಇನ್ಕ್ರೀಸ್ ಆಗಿ ಪರ್ ಇಯರ್ 3 lakhs ಕಾರ್ ಯೂನಿಟ್ಸ್ ನ ತಯಾರು ಮಾಡೋ ಕೆಪಾಸಿಟಿನ ಟಾಟಾ ಮೋಟಾರ್ಸ್ ಅವರಿಗೆ ಸಿಗೋ ತರ ಟಾಟಾ ಮೋಟಾರ್ಸ್ ಅವರು ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ವೋಡಾಫೋನ್ ಐಡಿಯಾ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ವೋಡಾಫೋನ್ ಐಡಿಯಾನಲ್ಲಿ ಅಮೆಜಾನ್ ಅವರು 20,000 crores ಇನ್ವೆಸ್ಟ್ ಮಾಡೋದಕ್ಕೆ ನೋಡ್ತಾ ಇರೋ ತರ ದ ಕ್ಯಾನ್ ಅವರು ಒಂದು ನ್ಯೂಸ್ ಆರ್ಟಿಕಲ್ ಪಬ್ಲಿಷ್ ಮಾಡಿದ್ದಾರೆ. ಅಂಡ್ ಈ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ ವೋಡಾಫೋನ್ ಐಡಿಯಾ ಜೊತೆ ಅಮೆಜಾನ್ ಅವರು ಆಲ್ರೆಡಿ ಡಿಸ್ಕಷನ್ ಇರೋ ತರ ಇವ್ರು ಹೇಳ್ತಿದ್ದಾರೆ. ಅಂಡ್ ಪ್ರೀವಿಯಸ್ ಆಗಿ ಅಮೆಜಾನ್ ಏರ್ಟೆಲ್ ನಲ್ಲೂ ಇನ್ವೆಸ್ಟ್ ಮಾಡೋದಕ್ಕೆ ಡಿಸ್ಕಷನ್ ಮಾಡಿದಾರಲ್ಲ, ಆದ್ರೆ ಅವಾಗ ಗೂಗಲ್ ಏರ್ಟೆಲ್ ನಲ್ಲಿ ಇನ್ವೆಸ್ಟ್ ಮಾಡೋ ಮೂಲಕ ಅಮೆಜಾನ್ ಅವರು ಆ ಡೀಲ್ ಮುಂಜಕ್ಕೆ ಹೋಗ್ಲಿಲ್ಲ. ಸೊ ಅದಕ್ಕೋಸ್ಕರನೇ ಈಗ ಅಮೆಜಾನ್ ಅವರು ವೋಡಾಫೋನ್ ಅವ್ರ ಜೊತೆ ಡಿಸ್ಕಷನ್ ಇರೋ ತರ ಹೇಳ್ತಿದ್ದಾರೆ. ಅಂಡ್ ವೋಡಾಫೋನ್ ಅವರಿಗೆ ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟರ್ ನ ತಗೊಂಡ್ಬರೋದು ತುಂಬಾ ದಿವಸಗಳಿಂದ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಬಿಕಾಸ್ ಅವ್ರಿಗೆ ಆಲ್ರೆಡಿ ಐಡಿಯಾ ಇದೆ ಅಲ್ವಾ ನಿಮಗೆ, ವೋಡಾಫೋನ್ ಐಡಿಯಾ ಅವರಿಗೆ ಸಾಲದ ಭಾರ ಜಾಸ್ತಿನೇ ಇದೆ. ಇವರು ಸಾಲದ ಭಾರನ ಕಮ್ಮಿ ಮಾಡ್ಕೊಳ್ಬೇಕಂದ್ರೆ ಯಾರೋ ಒಬ್ಬ ಒಂದು ಪ್ರೈವೇಟ್ ಈಕ್ವಿಟಿ ಪ್ಲೇಯರ್ ನ ಇನ್ವೆಸ್ಟರ್ ಆಗಿ ತಗೋಬರ್ಬೇಕಾಗತ್ತೆ. ಬಟ್ ಆದ್ರೆ ಈ ಅಪ್ಡೇಟ್ ಇನ್ನೂ ಅಫಿಷಿಯಲ್ ಆಗಿ ವೋಡಾಫೋನ್ ಇಂಡಿಯಾ ಆದ್ರೂ ಅಮೆಜಾನ್ ಇಂದಾನು ಬಂದಿಲ್ಲ. ವಿ ಹ್ಯಾವ್ ಟು ವೆಯ್ಟ್ ಅಂಡ್ ಸಿ ಈ ಡೀಲ್ ಮುಂಚೆಗೆ ಹೋಗುತ್ತೆ ಇಲ್ಲ ಅನ್ನೋದು. ಪ್ರೆಸೆಂಟ್ ವೋಡಾಫೋನ್ ಐಡಿಯಾ ಒಂದು ಮಾರ್ಕೆಟ್ ಕ್ಯಾಪ್ ನೋಡಿದ್ರೆ ನಿಯರ್ಲಿ 30,000 crores ಹತ್ರ ಇತ್ತು. ಈ 30,000 crores ಮಾರ್ಕೆಟ್ ಇರೋ ಕಂಪನಿಗೆ ಅಮೆಜಾನ್ ಅವರು 20,000 crores ಇನ್ವೆಸ್ಟ್ಮೆಂಟ್ ಮಾಡೋಕೆ ನೋಡ್ತಾ ಇದಾರೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ನೋಡ್ತಾ ಇರೋ ತರ ಈ ಆರ್ಟಿಕಲ್ ನಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ನೆಕ್ಸ್ಟ್ ಮ್ಯಾಗ್ಮನಿ ಫಿನ್ಕೆಮ್ ಬಗ್ಗೆ ಮಾತಾಡ್ಕೋಬೇಕು. ಮ್ಯಾಗ್ಮನಿ ಫಿನ್ಕೆಮ್ ಹಾಗೆ ರೆನ್ಯೂ ಗ್ರೀನ್ ಎನರ್ಜಿ ಸೊಲ್ಯೂಷನ್ ಅವರಿಬ್ರು ಕಂಬೈನ್ ಆಗಿ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ನ ಫಾರ್ಮ್ ಮಾಡಿ ವಿಂಡ್ ಸೋಲಾರ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ನ ಎಸ್ಟಾಬ್ಲಿಷ್ ಮಾಡೋ ತರ ಅದರ ಮೂಲಕ 18.34 ಮೆಗಾವಾಟ್ ವಿಂಡ್ ಸೋಲಾರ್ ಹೈಬ್ರಿಡ್ ಪವರ್ ನ ಜನರೇಟ್ ಮಾಡೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಸ್ಪೆಷಲ್ ಪರ್ಪಸ್ ವೆಹಿಕಲ್ ನಲ್ಲಿ SPV ನಲ್ಲಿ ಮ್ಯಾಗ್ಮನಿ ಫೈನ್ ಕಂಪನಿ ಅವರು 26% ಹತ್ರ ಶೇರ್ ನ ಹೋಲ್ಡ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ 20.5 crores ನ ಇವರು ಖರ್ಚು ಮಾಡೋ ತರ ಅಂಡ್ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಇಷ್ಟಕ್ಕೆ ಈ ಮ್ಯಾಗ್ಮನಿ ಫಿನ್ಕ್ಯಾಮ್ ಅವರು ಈಗ ಪವರ್ ನಲ್ಲಿ ಎಂಟರ್ ಆಗ್ತಾ ಇದಾರ. ಇವರು ರಿಲೇಟೆಡ್ ಆಗಿ ಪವರ್ ನೀಡ್ ಇದೆಯಾ ಅಂದ್ರೆ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಪವರ್ ನೀಡ್ ಇದೆ ಅಲ್ವಾ. ರೀಸೆಂಟ್ ಟೈಮ್ಸ್ ಅಲ್ಲಿ ಮೋಸ್ಟ್ ಆಫ್ ದಿ ಕೆಮಿಕಲ್ ಕಂಪನೀಸ್ ರಿಲೇಟೆಡ್ ಆಗಿ ಮಾರ್ಜಿನ್ಸ್ ನಲ್ಲಿ ಪ್ರೆಷರ್ ಬರೋದಕ್ಕೆ ರೀಸನ್ ಒನ್ ಆಫ್ ದ ರೀಸನ್ ಕೋಲ್ ಪ್ರೈಸಸ್ ನಲ್ಲಿ ಅನ್ಸರ್ಟಿನಿಟಿ ಲೈಕ್ ಫ್ಯೂಲ್ ಇನ್ಪುಟ್ ಕಾಸ್ಟ್ ಬೆಳೀತಾ ಇರೋದ್ ಕಾರಣವಾಗಿ ಮಾರ್ಜಿನ್ ಪ್ರೆಷರ್ ಬಂದಿದೆ. ಅದರಿಂದ ಇವ್ರ ರಿಲೇಟೆಡ್ ಆಗಿ ಬಿಸಿನೆಸ್ ಗೆ ಯಾವ ಪವರ್ ಆದ್ರೂ ನೀಡ್ ಆಗತ್ತಲ್ಲ ಅದರ ರಿಲೇಟೆಡ್ ಆಗಿ ಇವರು ಪ್ರೆಸೆಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಇವರು ಇನ್ಪುಟ್ಸ್ ಕಾಸ್ಟ್ ಕಮ್ಮಿ ಆಗತ್ತೆ. ಅದೇ ತರ ಮ್ಯಾಗ್ಮನಿ ಫಿನ್ಕಮ್ ಅವರಿಗೆ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಸ್ಟಾಕ್ ಇವತ್ತು ನಿಯರ್ ಟು 10% ವರೆಗೂ ರ್ಯಾಲಿ ಆಗಿದೆ. ನೆಕ್ಸ್ಟ್ ಲಕ್ಸರಿ ವಾಚ್ ಬ್ರಾಂಡ್ ಆಗಿರೋ ಇಥೋಸ್ ಅವರು IPO ಇವತ್ತು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆ. ಈ IPO ಪ್ರೈಸ್ 878 ಬಟ್ ಲಿಸ್ಟ್ ಆಗಿರೋದು ಡಿಸ್ಕೌಂಟ್ ಅಂಡ್ ಇವನ್ ಕ್ಲೋಸಿಂಗ್ ನೆಗೆಟಿವ್ ನಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಲಾಸ್ಟನ್ ಟುಬ್ರೋ ಅವರು ಮೆನ್ಷನ್ ಮಾಡ್ತಿರೋದು ಚೆನ್ನೈ ಮೆಟ್ರೋ ರೈಲ್ ಪ್ರಾಜೆಕ್ಟ್ ನಲ್ಲಿ ಭಾಗವಾಗಿ 1000 to 2500 crores ವ್ಯಾಲ್ಯೂ ಆಗೋ ಆರ್ಡರ್ ಸಿಕ್ಕಿರೋ ತರ ಅಂಡ್ ಈ ಕನ್ಸ್ಟ್ರಕ್ಷನ್ 35 months ಒಳಗೆ ಕಂಪ್ಲೀಟ್ ಮಾಡಬೇಕಂತ ಎಕ್ಸ್ಚೇಂಜಸ್ ಗೆ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ DCM ಶ್ರೀರಾಮ್ ಒಂದು ಜಾಯಿಂಟ್ ಪ್ರೆಸಿಡೆಂಟ್ ಆಗಿರುವಂತಹ ರುದ್ರಂ ಶ್ರೀರಾಮ್ ಅವರು PTI ಜೊತೆ ಮಾತಾಡ್ತಾ ಕೆಲವು ಕೀ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಆಲ್ರೆಡಿ ಐಡಿಯಾ ಇದೆ ಅಲ್ವಾ, DCM ಶ್ರೀರಾಮ್ ಅವರು ಟರ್ಕಿಶ್ ಡ್ರೋನ್ ಕಂಪನಿ ಆಗಿರುವಂತಹ ಜೈರೋನ್ ಡೈನಾಮಿಕ್ಸ್ ನಲ್ಲಿ 30% ಸ್ಟೇಕ್ ನ ಅಕ್ವೈರ್ ಮಾಡಿದ್ದಾರೆ. ಇದರ ರಿಲೇಟೆಡ್ ಆಗಿ ಇವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇವರು ಕರೆಕ್ಟ್ ಟೈಮ್ ನಲ್ಲಿ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಎಂಟರ್ ಆಗಿರೋ ತರ ಅಂಡ್ ಇವರು ಡಿಫೆನ್ಸ್ ಸೆಕ್ಟರ್ ಗೆ ಅಲ್ಲದೆ ಅಕ್ರಾಸ್ ದಿ ಬೋರ್ಡ್ ನಲ್ಲಿರೋ ವೆರ್ಟೈಲ್ಸ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ತರ ಇವರು ಕಮೆಂಟ್ ಮಾಡಿದ್ದಾರೆ.
ಅಂಡ್ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಭಾಗದಲ್ಲಿ ಟರ್ಕಿಶ್ ಡ್ರೋನ್ ಕಂಪನಿ ಆಗಿರುವಂತಹ ಜೈರೋನ್ ಅವರು ಈ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಮೇಲೆ ಫೋಕಸ್ ಮಾಡಿರೋ ತರ ಅಂಡ್ DCM ಶ್ರೀರಾಮ್ ಅವರು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೇಲ್ ಅಪ್ ಮಾಡೋದ ಮೇಲೆ ಫೋಕಸ್ ಮಾಡಿರೋ ತರ ಇವರು ಕಮೆಂಟ್ ಮಾಡಿದ್ದಾರೆ. ಸೊ ಈ ಡ್ರೋನ್ ಇಂಡಸ್ಟ್ರಿ ಯಾವ್ದಾದ್ರೆ ಮೊಮೆಂಟಮ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ DCM ಶ್ರೀರಾಮ್ ಅವರು ಅಗ್ರೆಸಿವ್ ಆಗಿ ವರ್ಕ್ ಮಾಡೋ ತರ ಇವರ ಕಮೆಂಟ್ಸ್ ಇಂದ ನಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಎಸ್ ಬ್ಯಾಂಕ್ ಒಂದು ಬ್ಯಾಡ್ ಡೇಟ್ಸ್ ನ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಟ್ರಾನ್ಸ್ಫರ್ ಮಾಡಿ ಅದರಲ್ಲಿ 80% ಆಫ್ ದ ಸ್ಟೇಕ್ ನ ಪ್ರೈವೇಟ್ ಇಕ್ವಿಟಿ ಇನ್ವೆಸ್ಟರ್ ಗೆ ಸೇಲ್ ಮಾಡೋದಕ್ಕೆ ನೋಡ್ತಾ ಇರೋ ತರ ಅಂಡ್ ರಿಮೈನಿಂಗ್ 20% ಸ್ಟೇಕ್ ನ ಎಸ್ ಬ್ಯಾಂಕ್ ಅವರು ಹೋಲ್ಡ್ ಮಾಡ್ತಾ ಇದಾರೆ ಅಂತ ಪ್ರೀವಿಯಸ್ ಆಗಿನೇ ನಾವು ಬಂದಿರೋ ಅಪ್ಡೇಟ್ಸ್ ನಾವು ಶೇರ್ ಟ್ರೇಡರ್ ನಲ್ಲಿ ಆಲ್ರೆಡಿ ಶೇರ್ ಮಾಡಿದ್ವಲ್ಲ. ಅದರ ರಿಲೇಟೆಡ್ ಆಗಿ ಇವತ್ತು ನಾವು ಏನ್ ಅಪ್ಡೇಟ್ ಬಂದಿದೆ ಅಂದ್ರೆ ಈ ಎಸ್ ಬ್ಯಾಂಕ್ ಒಂದು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿನಲ್ಲಿ ಸ್ಟೇಕ್ ತಗೊಳ್ಳೋದಕ್ಕೆ JC ಫ್ಲವರ್ಸ್ ಅವರು ಹೈಯೆಸ್ಟ್ ಬಿಡ್ಡರ್ ಆಗಿರೋ ತರ ಅಂಡ್ ಇವರಿಗೆ ಅಗೇನೆಸ್ಟ್ ಆಗಿ ಕೌಂಟರ್ ಆಫರ್ ಯಾವ್ದಾದ್ರು ಬರ್ದಿರೋ ಪಕ್ಷದಲ್ಲಿ JC ಫ್ಲವರ್ ಅವರಿಗೆ ಈ ಬಿಡ್ ನ ವಿನ್ ಆಗಿರೋ ತರ ಡಿಕ್ಲೇರ್ ಮಾಡ್ತೀವಿ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇದರ ರಿಲೇಟೆಡ್ ಆಗಿ ಎಸ್ ಬ್ಯಾಂಕ್ ಅವರನ್ನ ಅಂಡ್ JC ಫ್ಲವರ್ ಅವರನ್ನ ಅವರು ಇವತ್ತು ಅಪ್ರೋಚ್ ಆಗಿರೋ ತರ ಅಂಡ್ ಅವರು ಈ ನ್ಯೂಸ್ ಅಪ್ಡೇಟ್ ರಿಲೇಟೆಡ್ ಆಗಿ ಯಾವ ತರ ಕಮೆಂಟ್ಸ್ ಮಾಡೋಕ್ ಆಗಲ್ಲ ಅಂತ ಅವರು ಹೇಳಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಮಾತಾಡ್ಕೊಂಡ್ರೆ ನಿಫ್ಟಿ ಸಪೋರ್ಟ್ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಓಪನ್ ಆದ್ರೆ 16,520 ಅಂಡ್ ಈ ಝೋನ್ ಅಲ್ಲಿ ಓಪನ್ ಆಗ್ತಾ ಇದ್ರೆ 16,740 ರೆಸಿಸ್ಟೆಂಟ್ ಆಗಿ ನಾವು ನೋಡಬಹುದು. ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ 35,560 ಅಂಡ್ ರೆಸಿಸ್ಟೆಂಟ್ ಇವತ್ತು ಮೆನ್ಷನ್ ಮಾಡಿದಿನಲ್ವಾ ಒಂದು ಝೋನ್ 36,072 to 36,110 ಇವತ್ತು ಎಕ್ಸಾಕ್ಟ್ಲಿ ನಮ್ಗೆ ಆ ಲೆವೆಲ್ ಹತ್ರ ರೆಸಿಸ್ಟೆಂಟ್ ನ ಫೇಸ್ ಮಾಡಿದೆ. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ಸೈಡ್ ಗೆ ಬರ್ತಾ ಇದ್ರೆ 17,000 ಹತ್ರ ಇಂಟ್ರಾಡೇ ಓವರ್ ಆಲ್ ಆಗಿನೂ ಸಿಗ್ನಿಫಿಕೆಂಟ್ ಆಗಿ ಇವತ್ತು ಡೇಟಾ ಬಿಲ್ಡ್ ಆಗ್ತಿದೆ ಅಂಡ್ ರೆಸ್ಟ್ ಆಫ್ ದ ಲೆವೆಲ್ಸ್ ಹತ್ರ ಪುಟ್ಸ್ ಡೇಟಾ ಬಿಲ್ಡ್ ಆಗ್ತಾ ಇದೆ ಅಲ್ವಾ, ಅದರಿಂದ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಹುದು. 17,000 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ನಾವು ಕಾಲ್ ರೈಟರ್ಸ್ ಇಲ್ಲಿಂದ ಡೌನ್ ಸೈಡ್ ಹೋಗ್ತಾ ಇದ್ರೆ 16,500 ವೀಕ್ಲಿ ಮಂತ್ಲಿ ನಲ್ಲಿ ಇರುವಂತಹ ಸಿಗ್ನಿಫಿಕೆಂಟ್ ಡೇಟಾ ಬಿಲ್ಡ್ ಆಗ್ತಾ ಇರೋ ಕಾರಣವಾಗಿ ಕಾಲ್ ಸೈಡ್ ಇವತ್ತು ಅನ್ವೈಂಡಿಂಗ್ ಕಾಣಿಸ್ತಾ ಇರೋದ್ರಿಂದ ಈ ಲೆವೆಲ್ ನಾವು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡಬಹುದು. 16,500 to 17,000 ಈ ಝೋನ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗುತ್ತೆ ಅಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ನಿಫ್ಟಿ ರಿಲೇಟೆಡ್ ಆಗಿ ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.